ಬಿಜೆಪಿಯಲ್ಲಿ ಅಡ್ಡ ಮತದಾನದ ಮುಜುಗರದ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥನ ದರ್ಶನವನ್ನು ಪಡೆದಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದರು. ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದರು. ವಿಜಯೇಂದ್ರ ಅವರಿಗೆ ಬಿಜೆಪಿಯ ಬೇರೆ ಬೇರೆ ನಾಯಕರು ಸಾಥ್ ಕೊಟ್ಟರು, ಅಂದರೆ ಕರಾವಳಿಯ ಶಾಸಕರು. ವಿಜಯೇಂದ್ರ ಅವರು ದೇವಸ್ಥಾನಕ್ಕೆ ಬರುವಾಗ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಕೂಡ ಅಲ್ಲಿದ್ದರು. ಅಂದರೆ ಬೆಳಗ್ಗೆಯ ಪೂಜೆಯ ಸಂದರ್ಭದಲ್ಲಿ ವೀರೇಂದ್ರ ಹೆಗಡೆ ಅವರು ಉಪಸ್ಥಿತರಿದ್ದರು. ಅದೇ ವೇಳೆ ವಿಜಯೇಂದ್ರ ಅವರು ಕೂಡ ಬಂದರು. ನಂತರ ವೀರೇಂದ್ರ ಹೆಗಡೆ ಅವರ ನಿವಾಸಕ್ಕೆ ತೆರಳಿ ವಿಜಯೇಂದ್ರ ಆಶೀರ್ವಾದವನ್ನ ಕೂಡ ಪಡೆದರು. ಮಂಜುನಾಥ ಸ್ವಾಮಿಗೆ 1001 ರೂಪಾಯಿ ಕಾಣಿಕೆಯನ್ನ ಕೂಡ ವಿಜಯೇಂದ್ರ ಸಲ್ಲಿಸಿದರು. ವಿಜಯೇಂದ್ರ ದೆಹಲಿಯಿಂದ ನೇರವಾಗಿ ಮಂಗಳೂರಿಗೆ ಬಂದರು. ಮಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀವಿ. ವಿಜಯೇಂದ್ರ ಅವರು ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನ ಮಾಡಿ ಕಾಣಿಕೆ ಸಮರ್ಪಿಸ್ತಾ ಇರುವಂತ ದೃಶ್ಯ. ವಿಜಯೇಂದ್ರ ಅವರ ಜೊತೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಅಲ್ಲಿ ಕಾಪು MLA ಕಾಣಿಸ್ತಾ ಇದ್ದಾರೆ ಗುರ್ಮೆ ಸುರೇಶ್ ಶೆಟ್ಟಿ, ಉಡುಪಿ MLA ಯಶ್ಪಾಲ್ ಸುವರ್ಣ, ಸುಳ್ಯದ MLA ಭಾಗೀರಥಿ ಮುರುಳ್ಯ ಸೇರಿ ಬಿಜೆಪಿಯ ಪ್ರಮುಖ ನಾಯಕರು ವಿಜಯೇಂದ್ರ ಅವರ ಜೊತೆಗಿದ್ದಾರೆ. ಬೆಳ್ತಂಗಡಿ MLA ಹರೀಶ್ ಪೂಂಜಾ ಅವರನ್ನ ಕೂಡ ನೀವು ನೋಡಬಹುದು, ಅಂದರೆ ಸ್ಥಳೀಯ ಶಾಸಕ. ಕರಾವಳಿಯ 2 ಜಿಲ್ಲೆಗಳ ಶಾಸಕರೊಂದಿಗೆ ವಿಜಯೇಂದ್ರ ಅವರು ಧರ್ಮಸ್ಥಳಕ್ಕೆ ಬಂದರು. ಬಂಟ್ವಾಳದ MLA ರಾಜೇಶ್ ನಾಯಕ್, ಮಂಗಳೂರು ದಕ್ಷಿಣದ MLA ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ನ ಮಾಜಿ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಇವರೆಲ್ಲರನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬ್ರಿಜೇಶ್ ಚೌಟಾ ಅವರನ್ನ ಕೂಡ ನೋಡಬಹುದು, ಮಂಗಳೂರಿನ ಸಂಸದರು. ಮಂಜುನಾಥನ ದರ್ಶನವನ್ನು ಪಡೆದು 1001 ರೂಪಾಯಿ ಕಾಣಿಕೆಯನ್ನ ಕೂಡ ಸಮರ್ಪಿಸಿದ್ದಾರೆ. ನಂತರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಕೂಡ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಕೂಡ ಪಡೆದಿದ್ದಾರೆ ವಿಜಯೇಂದ್ರ. ಧರ್ಮಸ್ಥಳದ ವಿಚಾರವನ್ನ ವಿಜಯೇಂದ್ರ ಮೊನ್ನೆ ಭಾನುವಾರ ಪ್ರಸ್ತಾಪ ಮಾಡಿದರು. ನಮ್ಮ MLAಗಳನ್ನ ಕರ್ಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನ ಮಾಡ್ತೀವಿ ಅಂತ ಅವರ ಹೇಳಿಕೆ ಚರ್ಚೆ ಕಾರಣ ಆಗಿತ್ತು. ಶಾಸಕಾಂಗ ಪಕ್ಷದ ಸಭೆ ಮತ್ತು ಆಣೆ ಪ್ರಮಾಣದ ವಿಚಾರ ಪ್ರಸ್ತಾಪ ಆಗಿತ್ತು. ವಿರೋಧ ವ್ಯಕ್ತವಾಯಿತು ಪಕ್ಷದ ಒಳಗೆ. ಹಿರಿಯ ನಾಯಕರೇ ವಿರೋಧ ವ್ಯಕ್ತಪಡಿಸಿದ್ರು, ಧರ್ಮಸ್ಥಳವನ್ನ ರಾಜಕಾರಣಕ್ಕೆ ಎಳೆತರೋದು ಸರಿಯಲ್ಲ ಅಂತ. ಈಗ ವಿಜಯೇಂದ್ರ ಮಂಜುನಾಥನ ದರ್ಶನವನ್ನು ಪಡೆದಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ಭರತ್, ದೃಶ್ಯ ನೋಡ್ತಾ ಇದ್ದೀರಿ, ಏನಾದರೂ ವಿಶೇಷ ಪೂಜೆ ಏನಾದರೂ ಸಲ್ಲಿಸಿದ್ರ? ದರ್ಶನ ಮಾಡಿ ಕಾಣಿಕೆ ಸಮರ್ಪಿಸಿದ್ದು ಮಾತ್ರನಾ? ರಕ್ಷತ್, ಹೌದು. ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣದಲ್ಲಿ ಧರ್ಮಸ್ಥಳದ ವಿಚಾರವನ್ನು ಎಳೆದು ತಂದ ಕಾರಣಕ್ಕಾಗಿ ಸಹಜವಾಗಿ ಹಿರಿಯರಿಂದ ಅನೇಕ ಆಕ್ಷೇಪಗಳು ಬಂತು. ಹೈಕಮಾಂಡ್ ಕೂಡ ಇದಕ್ಕೆ ರೆಡ್ ಸಿಗ್ನಲ್ ಕೊಟ್ಟಿತ್ತು ಅನ್ನುವಂಥ ಚರ್ಚೆಗಳಾಯಿತು. ಆ ಕಾರಣದಿಂದಾಗಿ ದೆಹಲಿಯಿಂದ ನೇರವಾಗಿ ಬಂದಂಥ ವಿಜಯೇಂದ್ರ ಅವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ. ದರ್ಶನದ ಜೊತೆಗೆ ಸಹಜವಾಗಿ ಅಲ್ಲಿ ಯಥಾಸ್ಥಿತಿಯಾಗಿ ಒಂದು ಪೂಜೆಯನ್ನು ಸಲ್ಲಿಕೆ ಮಾಡಿದ ನಂತರ ಮಂಜುನಾಥ ಸ್ವಾಮಿಗೆ 1001 ರೂಪಾಯಿ ಒಂದು ಕಾಣಿಕೆಯನ್ನು ಸಲ್ಲಿಸಿರುವಂಥದ್ದು. ನಾವು ಈ ಕಾಣಿಕೆ ಸಲ್ಲಿಕೆಯ ಬಗ್ಗೆ ಕೆಲವು ವಿಚಾರಗಳು ಚರ್ಚೆಗೆ ಬರಬಹುದು. ಅಂದ್ರೆ ಅವರು ತಪ್ಪು ಕಾಣಿಕೆ ಸಲ್ಲಿಸಿದ್ರ, ಪ್ರಾಯಶ್ಚಿತಕ್ಕಾಗಿ ಸಲ್ಲಿಸಿದ್ರ ಅನ್ನುವಂಥದ್ದು. ಆದ್ರೆ ಅವೆಲ್ಲವೂ ಕೂಡ ಅವರ ಸಂಕಲ್ಪಕ್ಕೆ ಬಿಟ್ಟಂತದ್ದು. ಕ್ಷೇತ್ರದ ವತಿಯಿಂದಲೂ ಕೂಡ ಅವರು ಸಲ್ಲಿಸಿರುವಂತಹ ಕಾಣಿಕೆಯನ್ನ ಕಾಣಿಕೆಯಾಗಿ ಅಷ್ಟೇ ತೆಗೆದುಕೊಳ್ಳುತ್ತಾರೆ. ಅದನ್ನ ತಪ್ಪು ಕಾಣಿಕೆ ಮತ್ತೊಂದು ಮಗದೊಂದು ಅನ್ನುವಂಥ ಚರ್ಚೆಗಳ ಆಚೆಗೆ ಅದನ್ನ ನೋಡ್ಕೊಳ್ಳೋದಿಲ್ಲ. ಅದರ ಜೊತೆಗೆ ತಪ್ಪು ಕಾಣಿಕೆಯನ್ನು ಸಲ್ಲಿಸಲಿಕ್ಕೂ ಕೂಡ ಅದಕ್ಕೆ ಬೇರೆಯದೇ ಆದಂತ ಕೆಲವೊಂದು ವಿಧಾನಗಳಿವೆ, ಅದು ಆ ಮಾದರಿಯಲ್ಲೇ ನಡಿಬೇಕು. ಆದ್ರೆ ಅವರು ಯಾವ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನ ಇಟ್ಟುಕೊಳ್ಳುತ್ತಾರೆ, ಆ ಸಂಕಲ್ಪವನ್ನ ಇಟ್ಟುಕೊಂಡು ಅಲ್ಲಿ ಕಾಣಿಕೆಯನ್ನ ಸಮರ್ಪಣೆ ಮಾಡುವಂಥದ್ದು. ಹಾಗಾಗಿ ಸಮರ್ಪಣೆ ಮಾಡಿದ್ದಾರೆ. ಅಂದ್ರೆ ಒಂದು ಆ ಧರ್ಮಸ್ಥಳದ ಹೆಸರನ್ನು ಅವರು ಎತ್ತಿದ್ದ ಕಾರಣಕ್ಕಾಗಿ ಮತ್ತು ಅನೇಕರಿಂದ ಅದರ ಬಗ್ಗೆ ವಿವಾದಗಳಾಯಿತು. ಹಿರಿಯರು ಕೂಡ ಅದರ ಬಗ್ಗೆ ಒಂದಷ್ಟು ರೀತಿಯಾದಂತಹ ಆಕ್ಷೇಪಗಳನ್ನು ಎತ್ತಿದ್ರು. ಯಾಕಂದ್ರೆ ಇಲ್ಲಿ ಆಣೆ ಪ್ರಮಾಣಗಳು ಇವತ್ತಿಗೂ ಕೂಡ ನಡೀತಾವೆ. ಆದ್ರೂ ಕೂಡ ರಾಜಕಾರಣದಲ್ಲಿ, ಅಂದ್ರೆ ರಾಜಕೀಯದಲ್ಲಿ ಸತ್ಯಗಳು ಸುಳ್ಳಾಗಬಹುದು, ಸುಳ್ಳುಗಳು ಸತ್ಯಗಳಾಗಬಹುದು. ಹಾಗಾಗಿ ಈ ರಾಜಕಾರಣದಲ್ಲಿ ದೇವರನ್ನ ಎಳೆದ ತಂದ್ರೆ ಸಹಜವಾಗಿ ಅದು ಕೆಲವೊಂದು ಸಂದರ್ಭಗಳಲ್ಲಿ ದೇವರ ವಿಚಾರದಲ್ಲೂ ಕೂಡ ಅದು ಒಂದು ರೀತಿಯ ವಿವಾದಗಳನ್ನು ಎಬ್ಬಿಸಿದ್ದಂಥದ್ದು. ಅದರ ಜೊತೆಗೆ ಅನೇಕರು ಹೇಳಿದ್ರು, ಅಂದ್ರೆ ಬಿಜೆಪಿ ಎಲ್ಲರೂ ಕೂಡ ಬಂದು ಅಲ್ಲಿ ಆಣೆ ಪ್ರಮಾಣ
ಪ್ರಮಾಣವನ್ನ ಮಾಡಿದ್ರೆ ಈಗಾಗಲೇ ಅಲ್ಲಿ 4-5 ಜನ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೊಂದು ಮಾಡಿದ್ರೆ ಬಿಜೆಪಿಯವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥ ರೀತಿಯಾದಂತಹ ಚರ್ಚೆಗಳಿಗೆ ಒಳಪಡಬಹುದು ಅನ್ನುವಂಥದ್ದು. ಹಾಗಾಗಿ ಅಂತಿಮವಾಗಿ ಆ ಒಂದು ಕಾರ್ಯವನ್ನ ಇಲ್ಲಿ ಶಾಸಕಾಂಗ ಸಭೆಯನ್ನು ನಡೆಸುವಂಥದ್ದಿರಬಹುದು ಅಥವಾ ಇಲ್ಲಿ ದೇವರಿಗೆ ಹಣೆ ಪ್ರಮಾಣ ಮಾಡುವಂಥದ್ದಿರಬಹುದು, ಎಲ್ಲವನ್ನ ಕೈಬಿಟ್ಟು ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ. ಬಹುಶಃ ಒಂದು ಪ್ರಾಯಶ್ಚಿತ್ತದ ಮಾದರಿಯಲ್ಲಿ ಅದು ನಡೆದಂತೆ ಕಾಣ್ತಾ ಇದೆ. ದೇವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಏನಾದ್ರೂ ಅಚಾತುರ್ಯದಿಂದ ಏನಾದ್ರೂ ಅವರ ಬಾಯಿಂದ ಬಂದಿದ್ರು ಕೂಡ ಅದನ್ನ ಕ್ಷಮಿಸಿಬಿಡು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಪ್ರಾರ್ಥನೆ ಇದ್ದಿರಬಹುದು. ಅದರ ಜೊತೆಗೆ ಬೇರೆ ಒಂದು ವಿಚಾರ, ಯಾಕಂದ್ರೆ ಈಗಾಗಲೇ ಅಡ್ಡ ಮತದಾನ ಚರ್ಚೆ ಆಗ್ತಾ ಇದೆ, ವರದಿ ಕೂಡ ಸಲ್ಲಿಕೆ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಇದನ್ನ ಹಿಡಿಯುವಂಥದ್ದು ತಾಂತ್ರಿಕವಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಮಾಡುವಂಥದ್ದು ಅಸಾಧ್ಯ. ಆದರೆ ಮುಂದಿನ ದಿನಗಳಲ್ಲಿ ಅದು ಕೂಡ ವರಿಷ್ಠರ ಗಮನಕ್ಕೆ ಈಗಾಗಲೇ ಅವರು ತಂದಿದ್ದಾರೆ. ಮುಂದೆ ಅವರ ವಿರುದ್ಧ ಕ್ರಮಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆ ಪ್ರಾರ್ಥನೆಗಳ ಉದ್ದೇಶಗಳು ಇರಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಅವರು ಬಂದಾಗ ಸಹಜವಾಗಿ ಬೆಳಗ್ಗಿನ ಪೂಜಾ ವಿಧಿವಿಧಾನಗಳ ಹಿನ್ನೆಲೆಯಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಆ ಕ್ಷೇತ್ರದ ಒಳಭಾಗದಲ್ಲಿದ್ದರು. ಅಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿ ನೇರವಾಗಿ ಹೆಗ್ಗಡೆಯವರ ನಿವಾಸಕ್ಕೆ ತೆರಳಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ. ಈಗ ಇರುವಂತಹ ಕುತೂಹಲ 9 ಗಂಟೆಯ ನಂತರ ಈಗಾಗಲೇ ಅವರು ಉಪಹಾರಕ್ಕಾಗಿ ಮತ್ತೆ ಧರ್ಮಸ್ಥಳದ ಸನ್ನಿಧಿ ವಸತಿ ಗೃಹಕ್ಕೆ ಬಂದಿರುವಂತದ್ದು. ಉಪಹಾರ ಸೇವಿಸಿದ ಬಳಿಕ 9 ಗಂಟೆಯ ನಂತರ ಒಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸಹಜವಾಗಿ ಕ್ಷೇತ್ರದ ಸುತ್ತಮುತ್ತಲಿನ ಪರಿಸರದಲ್ಲಿ ಈ ಪತ್ರಿಕಾಗೋಷ್ಠಿ ನಡೀತಾ ಇರುವಂತಹ ಕಾರಣದಿಂದಾಗಿ ಹೆಚ್ಚು ರಾಜಕೀಯವನ್ನು ಇಲ್ಲಿ ಮಾತನಾಡುವಂತ ಸಾಧ್ಯತೆಗಳು ಕಡಿಮೆ ಇದ್ರೂ ಕೂಡ ಇವತ್ತಿನ ಅವರ ಭೇಟಿಯ ಉದ್ದೇಶ ಏನು ಮತ್ತು ಯಾವ ಕಾರಣಕ್ಕಾಗಿ ಅವರು ನೇರವಾಗಿ ದೆಹಲಿಯಿಂದ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಅನ್ನುವಂತಹ ಸಂಬಂಧಪಟ್ಟಂತೆ ಒಂದಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಹಿತಿಗಳನ್ನು ಕೊಡಬಹುದು. ಅದರ ಜೊತೆಗೆ ಕೆಲವೊಂದು ವಿಚಾರಗಳ ಬಗ್ಗೆ ಅವರು ಬೆಳಕು ಚೆಲ್ಲಬಹುದು, ಅಂದ್ರೆ ಅವರು ಮಾಹಿತಿಗಳನ್ನು ಕೊಡಬಹುದು ಅನ್ನುವಂಥ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ದೇವರ ದರ್ಶನ ಆಗಿದೆ. ಜಿಲ್ಲೆಯ ಎಲ್ಲ ಶಾಸಕರುಗಳಿದ್ರು, ಸಂಸದರು ಇದ್ರು, ಬಿಜೆಪಿಯ ನಾಯಕರುಗಳಿದ್ರು. ಮೊನ್ನೆ ಬಿಜೆಪಿಯ ವಲಯದಲ್ಲೂ ಕೂಡ ಬಹಳ ಅಪಸ್ವರಗಳಿತ್ತು. ಯಾಕಂದ್ರೆ ಕರಾವಳಿಯ ಶಾಸಕರ ಹಾದಿಯಾಗಿ, ಯಾಕಂದ್ರೆ ಕರಾವಳಿ ಭಾಗದವರು ಕೂಡ ಧರ್ಮಸ್ಥಳವನ್ನ ಕಂಡುಕೊಂಡ ರೀತಿ ಬೇರೆಯದೇ ಇದೆ. ಅದರ ಜೊತೆಗೆ ಬೇರೆ ಭಾಗದಲ್ಲೂ ಕೂಡ ಧರ್ಮಸ್ಥಳ ಅಂದ್ರೆ ಆ ಮಾತು ಬಿಡ ಮಂಜುನಾಥ ಅನ್ನುವಂತಹ ಮಾತುಗಳೇನಿದೆ, ಆ ಮಾತುಗಳ ಅಡಿಯಲ್ಲಿ ಈ ಹಿಂದೆಯೂ ಕೂಡ ಅನೇಕ ರಾಜಕಾರಣಿಗಳು ಆಣೆ ಪ್ರಮಾಣದ ಚರ್ಚೆಗಳನ್ನು ಮಾಡಿದ್ರು ಕೂಡ ಯಾರು ಕೂಡ ಇಲ್ಲಿ ಆಣೆ ಪ್ರಮಾಣ ಮಾಡುವಂತಹ ಒಂದು ಇದನ್ನ ಮಾಡಲಿಲ್ಲ. ಕೆಲವೊಬ್ರು ಮಾಡಿರುವಂತದ್ದನ್ನ ಬಿಟ್ರೆ, ಪ್ರತ್ಯೇಕವಾಗಿ ಬಂದು ಮಾಡಿರುವಂತದ್ದನ್ನ ಬಿಟ್ರೆ, ರಾಜಕೀಯವಾಗಿ ಹೇಳಿದಂತವರು ಕೂಡ ಆಣೆ ಪ್ರಮಾಣಗಳನ್ನ ಕೈ ಬಿಟ್ಟು ಇಲ್ಲಿಗೆ ಬಂದು ಪ್ರಾರ್ಥಿಸಿ ಅಷ್ಟೇ ವಾಪಸ್ ತೆರಳಿರುವಂತದ್ದು. ಯಾಕಂದ್ರೆ ಆಣೆ ಪ್ರಮಾಣಕ್ಕೆ ಅದರದ್ದೇ ಆದಂತಹ ವಿಧಿವಿಧಾನಗಳಿರುವಂತದ್ದು, ಅದರದ್ದೇ ಆದ ಪ್ರಾಧಾನ್ಯತೆಗಳಿರುವಂತದ್ದು. ಅವುಗಳನ್ನ ಎಲ್ಲಿ ಹೆಚ್ಚು ಸುಳ್ಳುಗಳೇ ಹೆಚ್ಚು ಚಾಲ್ತಿಯಲ್ಲಿರುವಂತಹ ಪ್ರದೇಶಗಳಲ್ಲಿ ಏನು ರಾಜಕೀಯ ಅನ್ನುವಂಥ ಪಡಸಾಲೆ ಏನಿದೆ ಅಲ್ಲಿನವರು ಬಂದು ಇಲ್ಲಿ ಮಾಡಿದಾಗ ಸಹಜವಾಗಿ ಅದು ಅನುಮಾನಕ್ಕೆ ಕಾರಣ ಆಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಪವಿತ್ರವಾದ ಪುಣ್ಯಕ್ಷೇತ್ರಗಳ ಬಗ್ಗೆ ಕೂಡ ಜನ ಒಂದು ರೀತಿಯಾದಂತಹ ಬೇರೆ ದೃಷ್ಟಿಕೋನದಲ್ಲಿ ನೋಡುವಂತದ್ದಾಗುತ್ತೆ. ಹಾಗಾಗಿ ಸ್ವತಃ ಈ ರಾಜಕೀಯ ನಾಯಕರುಗಳು ಬಂದು ಇಲ್ಲಿ ಆಣೆ ಪ್ರಮಾಣ ಮಾಡೋದಕ್ಕೆ ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳ ವಿರೋಧಗಳಿರುವಂತದ್ದು. ಈ ಎಲ್ಲ ಕಾರಣದಿಂದಾಗಿ ಅದನ್ನ ಕೈಬಿಟ್ಟ ಕಾರಣಕ್ಕಾಗಿ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಮುಂದೆ ಇಲ್ಲಿನ ಪ್ರೆಸ್ ಮೀಟ್ ಮುಗಿಸಿ ಅವರು ನೇರವಾಗಿ ಬೆಂಗಳೂರಿಗೆ ತೆರಳುತ್ತಾರೆ. ಅಕ್ಷತ್, ಥ್ಯಾಂಕ್ ಯು ಭರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.